ಭೇಟಿಯಾಗಿದ್ರು, ಭರವಸೆ ಕೊಟ್ಟಿದ್ದೀರಾ ಅಂತ ಸರ್? ಏನು ಭರವಸೆ ಕೊಟ್ಟಿಲ್ಲ. ಏಪ್ರಿಲ್ ಏಪ್ರಿಲ್ನಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊರತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದರೆ 30,000 ಬಾಕಿ ಇದೆ, 15,000 ಕೊಟ್ಬಿಡಿ ಏಪ್ರಿಲ್ ತಿಂಗಳಲ್ಲಿ. ಅವೆಲ್ಲ ಆಗದಿದ್ದ ಕೆಲಸ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತ ಹೇಳಿ. ಈಗ ಏನಂತ ಅಧಿಕಾರಿ ಮಟ್ಟದಲ್ಲಿ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಇದೆ, ಇಲ್ಲಿ ಬೇಡಿಕೆ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿ ಆಗ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಭೇಟಿಯಾದರೆ ಭೇಟಿಯಾಗಲಿ, ನಮ್ಮದೇನು ತಕರಾರಿಲ್ಲ. ಯಾರನ್ನ ಭೇಟಿ ಆಗೋದಕ್ಕೂ ನಮ್ಮದೇನು ವಿರೋಧ ಇಲ್ಲ. ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ. ಬಾಕಿ ಎಲ್ಲ ಉಳ್ಕೊಂಡದು ಯಾರಿಂದ? ಇವರು ವಿರೋಧ ಮಾಡೋರ? ಹಣ ಹಿಡಿದೇವರು ಕೂಡ ಒಪ್ಪಿಗೆ ಕೊಟ್ಟು ಒಪ್ಪಿಗೆ ಇಲ್ಲದೇವ್ರು ಕೂಡ ಟೆಂಡರ್ ಕರೆದಕ್ಕೆ ಟೆಂಡರ್ನಲ್ಲಿ ಯಾಕೆ ಪಾರ್ಟಿಸಿಪೇಟ್? ಬಜೆಟ್ನಲ್ಲಿ ಹಣ ಹಿಡ್ದೇನೆ ಟೆಂಡರ್ ಕರೆದುಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದು ಅಂತಿಮ ಮಾಡಿದ್ಬಿಟ್ರು, ಕೆಲಸ ಶುರು ಮಾಡಿಬಿಟ್ರು. ಪೆಂಡಿಂಗ್ ಬಿಲ್ಸ್ಗಳು ಜಾಸ್ತಿ ಆಗೋದು. ನಾವು ಹೊಣೆನ ಅದಕ್ಕೆ? ಸರ್ಕಾರ ಬಿಡುಗಡೆ ಮಾಡಿದ್ರೆ ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ ಖರ್ಗೆ ಕೊಡ್ತಿರೋದು ಒತ್ತಡ ಹಾಕ್ಲಿಕ್ಕೆ ಸರ್, ಒತ್ತಡ ಹಾಕ್ಲಿಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಯಾರಿಗಾರ ಕಂಪ್ಲೇಂಟ್ ಕೊಡ್ಲಪ್ಪ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡೆಲ್ಲ ಕೊಡೋದು ನಾವು. ನಮಗೆ ಕೊಡಬಾರ್ದು ಅಂತಲ್ಲ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡ್ತೀವಿ. ಕಮಿಷನ್ ಆರೋಪ ಕೂಡ ಮಾಡಿದಲ್ಲ ಸರ್, ಅಧಿಕಾರಿಗಳ ಮಟ್ಟದಲ್ಲಿ ಕಮಿಷನ್ ಇದೆ ಅಂತ, ಅಧಿಕಾರಿಗಳ ಮಟ್ಟದಲ್ಲಿ ಬಿಲ್ ಬಿಡುಗಡೆಗೆ ಕಮಿಷನ್ ಇದೆ ಅಂತ ಹೇಳಿದ್ದಾರೆ. ಯಾರು? ಗುತ್ತಿಗೆದಾರ. ಕೊಡಬೇಡ, ಅವರು ಯಾಕೆ ಕೊಡ್ತಾರೆ? ಕೊಡೋದು ಬೇಡ. ಈ ಲಂಚ ತಗೊಳ್ಳೋನು ಅಪರಾಧಿ ಅಲ್ಲ, ಲಂಚ ಕೊಡೋನು ಅಪರಾಧಿನೇ ಅಲ್ವಾ? ಮತ್ತೆ